ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮಾರ್ಚ್ 22ರಂದು ಕರ್ನಾಟಕ ಬಂದ್ ಹಿನ್ನೆಲೆ ಮಂಡ್ಯದಲ್ಲಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಹೋರಾಟ, ಮೇಕೆದಾಟು ಯೋಜನೆ ಜಾರಿಗೆ ಒತ್ತಾಯ. ಕಾಗೇಪುರ ಗೋಕುಲ ವಿದ್ಯಾಸಂಸ್ಥೆ ಘಟನೆ, ಜಿಲ್ಲಾಸ್ಪತ್ರೆಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಭೇಟಿ, ಸಂಸ್ಥೆ ವಿರುದ್ಧ ಕಾನೂನು ಕ್ರಮದ ಎಚ್ಚರಿಕೆ. ವಿಷಪೂರಿತ ಆಹಾರ ಸೇವನೆ ಪ್ರಕರಣ, ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯ, ಮಂಡ್ಯದಲ್ಲಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ ಹೋರಾಟ. ಡಾಕ್ಟರ್ ರಾಮಕೃಷ್ಣೇಗೌಡರಿಗೆ ಕೆಆರ್ಪೇಟೆಯಲ್ಲಿ ಹೃದಯ ಸ್ಪರ್ಶಿ ಸನ್ಮಾನ, ಭಕ್ತರಿಂದ ಸಾಧಕ ರತ್ನ ಪ್ರಶಸ್ತಿ ಪ್ರದಾನ, ಗೌಡರ ಸಮಾಜಮುಖಿ ಕಾರ್ಯಕ್ಕೆ ನಾಗತಿಹಳ್ಳಿ ಚಂದ್ರಶೇಖರ್ ಪ್ರಶಂಸೆ. ಜಿಲ್ಲೆಯಾದ್ಯಂತ ಅಪ್ಪು ಜನ್ಮದಿನಾಚರಣೆ, ಸಿಹಿ ಹಂಚಿ ಸಂಭ್ರಮಿಸಿದ ಅಭಿಮಾನಿಗಳು, ಮತ್ತೆ ಹುಟ್ಟಿ ಬಾ ಎಂಬ ಪ್ರಾರ್ಥನೆ. ಹೋರಾಟಗಾರರ ಮೇಲೆ ಪೊಲೀಸ್ ಕೇಸು ದಾಖಲು, ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯ, ಪ್ರಗತಿಪರ ಸಂಘಟನೆಗಳಿಂದ ಪ್ರತಿಭಟನೆ. ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ಗೆ ಕರೆ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಕನ್ನಡ ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕನ್ನಡ ಪರ ಸಂಘಟನೆಗಳು ನಗರದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು. ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಎಂಇಎಸ್ ಪುಂಡರ ವಿರುದ್ಧ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಯಿತು. ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಜಮಾವಣೆಗೊಂಡ ಕಾರ್ಯಕರ್ತರು ತಮ್ಮ ಅಸಮಾಧಾನ ಹೊರಹಾಕಿದರು. ಕನ್ನಡ ಒಕ್ಕೂಟದ ಅಧ್ಯಕ್ಷರಾದ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ರಾಜ್ಯ ಸರ್ಕಾರ ವಿರುದ್ಧ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಅಖಂಡ ಕರ್ನಾಟಕ ಅಭಿವೃದ್ಧಿ, ಮೇಕೆದಾಟು ಯೋಜನೆ ಜಾರಿ, ಎಂಇಎಸ್ ನಿಷೇಧ, ಗಡೀಪಾರು ಮಾಡಬೇಕು ಹಾಗೂ ಇನ್ನಿತರ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮಾರ್ಚ್ 22ರಂದು ಹೋರಾಟ ನಡೆಸುತ್ತಿದ್ದು, ಈ ಪ್ರತಿಭಟನೆಗೆ ಎಲ್ಲ ಸಂಘ ಸಂಸ್ಥೆಗಳು, ನಾಗರಿಕರು ಬೆಂಬಲ ಸೂಚಿಸಬೇಕು ಅಂತ ವಾಟಾಳ್ ನಾಗರಾಜ್ ಮನವಿ ಮಾಡಿದರು. ಆಂಧ್ರದವ್ರು ಬರ್ತಾ ಇದ್ದಾರೆ, ಯು ಪಿ ಅವರು ಬರ್ತಾ ಇದ್ದಾರೆ, ಬಿಹಾರ್ನವ್ರು ಬರ್ತಾ ಇದ್ದಾರೆ. ಎಲ್ಲರೂ ಸುಮಾರು 2 ಕೋಟಿ ಜನ ಪರಭಾಷೆಯವರು ಕರ್ನಾಟಕ ಬಂದಿದ್ದಾರೆ. ಪರಭಾಷೆಯವರ ದಾಳಿ ನಿಲ್ಲಬೇಕು. ಪರಭಾಷೆ ಚಿತ್ರಗಳು ಕನ್ನಡ ಚಿತ್ರಕ್ಕಿಂತ ಪರಭಾಷೆ ಚಿತ್ರಗಳು ಇವಾಗ ಹೋಗ್ತಾ ಇದೆ. ಪರಭಾಷೆ ಚಿತ್ರಗಳ ಬಹಿಷ್ಕಾರ, ಕನ್ನಡ ಚಿತ್ರ ಉಳಿಬೇಕಾ? ಆ ದೃಷ್ಟಿಯಿಂದ ಪರಭಾಷೆ ಚಿತ್ರಗಳ ಬಹಿಷ್ಕಾರ. ITBT ಮಾತಾಡದೆ ಕನ್ನಡಿಗರಿಗೆ ಉದ್ಯೋಗ ಕೊಡಲೇಬೇಕು. 22 ಕರ್ನಾಟಕ ಬಂದ್, ನಾಡಿಗಾಗಿ, ಕನ್ನಡಿಗರಿಗಾಗಿ ಕರ್ನಾಟಕ ಬಂದ್. ಮತ್ತು ತಮಿಳುನಾಡಿನಲ್ಲಿ 22ನೇ ತಾರೀಕು ದಕ್ಷಿಣ ರಾಜ್ಯಗಳ ಸಭೆಯನ್ನು DMK ಸ್ಟಾಲಿನ್ ಕರೆದಿದ್ದಾರೆ. ಅಲ್ಲಿಗೆ ನಮ್ಮ ಸರ್ಕಾರ ಹೋಗಕ್ಕೆ ಕೊಟ್ಟಿದ್ದಾರೆ. ಮೇಕೆದಾಟನೆ ನೀವು ಮಾಡಿಕೊಳ್ಳಲಿಲ್ಲ. ಈಗ ನೀವು ಸ್ಟಾಲಿನ್ ಮುಂದೆ ಹೋಗಿ ಕೂತ್ಕೊಳ್ಳೋದಕ್ಕೆ ನಾಚಿಕೆ ಇಲ್ವ ನಿಮಗೆ? ಯಾವುದೇ ಕಾರಣಕ್ಕೂ ಸ್ಟಾಲಿನ್ ಸಭೆಗೆ ಹೋಗಬಾರ್ದು. ಸ್ಟಾಲಿನ್ ಸಭೆ ದೇಶದ ವಿರುದ್ಧ ಒಂದು ಕೆಟ್ಟ ವಾಸನೆ ಬರುವಂಥ ಸಭೆಯನ್ನು ಬಹಿಷ್ಕರಿಸಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ. ಪ್ರತಿಭಟನೆಯಲ್ಲಿ ಕನ್ನಡ ಸೇನೆ ರಾಜ್ಯಾಧ್ಯಕ್ಷರಾದ KR ಕುಮಾರ್, ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಸೇರಿದಂತೆ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಹಾಗೂ ಮುಖಂಡರು ಪಾಲ್ಗೊಂಡಿದ್ದರು. ಕಾಗೇಪುರ ಗೋಕುಲ ವಿದ್ಯಾಸಂಸ್ಥೆಯಲ್ಲಿ ವಿಷಪೂರಿತ ಆಹಾರ ಸೇವಿಸಿ ಓರ್ವ ವಿದ್ಯಾರ್ಥಿ ಮೃತಪಟ್ಟಿರುವ ಹಾಗೂ ಹಲವಾರು ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ ಮಂಡ್ಯ ಜಿಲ್ಲಾ ಸಮಿತಿ ಮಂಡ್ಯ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಮೇಘಾಲಯದ ಕೆರ್ಲಾಂಗ್ ಕುಟುಂಬಕ್ಕೆ 25 ಲಕ್ಷ ಪರಿಹಾರಕ್ಕಾಗಿ ಗೋಕುಲ ವಿದ್ಯಾಸಂಸ್ಥೆಯ ಮುಖ್ಯಸ್ಥ ಲಂಕೇಶ್ನನ್ನು ತಕ್ಷಣ ಬಂಧಿಸಬೇಕು ಅಂತ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದವರು ಒತ್ತಾಯಿಸಿದರು. ವಸತಿ ಶಾಲೆಗೆ ಅನುಮತಿ ನೀಡಿರುವ ಅಧಿಕಾರಿಗಳನ್ನು ವಿಚಾರಣೆಗೊಳಪಡಿಸಿ ಶಿಕ್ಷೆ ನೀಡಬೇಕು ಅಂತ ಅವರು ಆಗ್ರಹಿಸಿದರು. ಅನಧಿಕೃತವಾಗಿ ವಸತಿ ಶಾಲೆ ನಡೆಸುತ್ತಿದ್ದ ಲಂಕೇಶ್ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಂಡು ಅಕ್ರಮವಾಗಿ ಮೇಘಾಲಯದ ಮಕ್ಕಳ ಪೋಷಕರಿಂದ ವಸೂಲಿ ಮಾಡಿರುವ ಹಣವನ್ನು ಹಿಂದಿರುಗಿಸಬೇಕು ಅಂತ ಆಗ್ರಹಿಸಿದರು. ಹೋಳಿ ಹುಣ್ಣಿಮೆ ಹೆಸರಿನಲ್ಲಿ ಏರ್ಪಡಿಸಿದ್ದ ಆಹಾರವನ್ನು ತಿಂದು ಉಳಿದ ಆಹಾರವನ್ನು ಮಕ್ಕಳಿಗೆ ನೀಡುವುದು ಅತ್ಯಂತ ಖಂಡನೀಯವಾಗಿದ್ದು, ಸಂಬಂಧಿಸಿದವರೆಲ್ಲರನ್ನು ಬಂಧಿಸಬೇಕು ಅಂತ ಹೇಳಿದರು. ಅನಧಿಕೃತವಾಗಿ ಮೇಘಾಲಯದ ವಿದ್ಯಾರ್ಥಿಗಳನ್ನು ಕರೆದು ತಂದು ಅಕ್ರಮ ವಸತಿ ಶಾಲೆ ನಡೆಯಲು ಕಾರಣರಾಗಿರುವ ಶಿಕ್ಷಣ ಇಲಾಖೆ, BCM, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳನ್ನು ವಿಚಾರಣೆಗೊಳಪಡಿಸಬೇಕು ಅಂತ ಆಗ್ರಹಿಸಿದರು. ಅನ್ನುವಂಥದ್ದನ್ನು
ಪರಿಶೀಲನೆ ಮಾಡಲಿಕ್ಕೆ ಹೋಗದೇ ಇರುವಂಥದ್ದು ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಮತ್ತು ಇದಕ್ಕೆ ಶಾಮೀಲಾಗಿರುವಂಥ ಎಲ್ಲ ಅಧಿಕಾರಿಗಳ ಹೊಣೆ ಎನ್ನುವಂಥದ್ದನ್ನು ನಾವು ಭಾಳ ಪ್ರಮುಖವಾಗಿ ಈ ಸಂದರ್ಭದಲ್ಲಿ ಗಮನಿಸ್ತಾ ಮತ್ತು ಖಂಡನೆ ಮಾಡ್ತಾ, ನಿನ್ನೆ ಮುಖ್ಯಮಂತ್ರಿಗಳು ಪರಿಹಾರ ಕೊಡಬೇಕು ಅಂತ ಹೇಳಿದ ಮೇಲೂ ವಿಪತ್ತು ಪರಿಹಾರ ನಿಧಿ ಅಡಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಯಾಕೆ ಈವರೆಗೂ ಪರಿಹಾರವನ್ನು ಘೋಷಣೆ ಮಾಡಿಲ್ಲ ಅನ್ನುವಂಥದ್ದೇ ಒಂದು ಸಂಶಯಕ್ಕೆ ಎಡೆ ಮಾಡುತ್ತೆ. ಹಾಗಾಗಿ ಈಗ ನಾನು ಒತ್ತಾಯ ಮಾಡ್ತಾ ಇದ್ದೀನಿ, ಎಲ್ಲ ಜನಪರ ಸಂಘಟನೆಗಳ ಪರವಾಗಿ 25 ಲಕ್ಷ ರೂಪಾಯಿಗಳನ್ನು ಈ ಕ್ಷಣದಲ್ಲೇ ಮಾನ್ಯ ಜಿಲ್ಲಾಧಿಕಾರಿಗಳು ವಿಪತ್ತು ನಿಧಿ ಅಡಿನಲ್ಲಿ ಆ ಕುಟುಂಬಕ್ಕೆ ಘೋಷಣೆ ಮಾಡಬೇಕು. ಘೋಷಣೆ ಮಾಡೋದ್ರ ಜೊತೆಗೆ ಏನು ಈಗ ವಿದ್ಯಾರ್ಥಿಗಳು ಈಗ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೋ ಉನ್ನತವಾದಂಥ ಒಂದು ಚಿಕಿತ್ಸೆಯನ್ನು ಕೊಡಿಸೋದ್ರ ಮೂಲಕ ಅವರೀಗ ವಿದ್ಯಾಭ್ಯಾಸಕ್ಕೆ ಅತಂತ್ರ ಸ್ಥಿತಿಗೆ ಅವರಿಗೆ ಹೋಗೋದಕ್ಕಾಗೋದಿಲ್ಲ. ಆ ವಸತಿ ಶಾಲೆಯನ್ನು ಏನು ಈ ಕ್ಷಣದಲ್ಲಿ ಮುಚ್ಚೋದ್ರ ಜೊತೆಗೆ ಜಿಲ್ಲಾಡಳಿತ ತನ್ನ ವಶಕ್ಕೆ ಇಡೀ ವಿದ್ಯಾರ್ಥಿಗಳನ್ನು ಪಡ್ಕೊಂಡು ಅವ್ರಿಗೆ ಬೇಕಾದಂಥ ಶಿಕ್ಷಣ ಕೊಟ್ಟು ಎಕ್ಸಾಮ್ ಬಂದಿರೋದ್ರಿಂದ ಆ ಎಕ್ಸಾಮನ್ನು ಅಟೆಂಡ್ ಮಾಡಿಸಿ ಅವರ ಸಂಪೂರ್ಣ ಹೊಣೆಗಾರಿಕೆಯನ್ನು ಒತ್ಕೋಬೇಕು ಅನ್ನುವಂಥದ್ದನ್ನು ನಮ್ಮೆಲ್ಲ ಸಂಘಟನೆಗಳ ಪರವಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಇಡೀ ಜಿಲ್ಲೆಯಲ್ಲಿ ಈ ರೀತಿ ಅಕ್ರಮವಾಗಿ ನಡೆಯುತ್ತಿರುವ ಅಕ್ರಮ ವಸತಿ ಶಾಲೆಗಳನ್ನು ಪತ್ತೆ ಹಚ್ಚಿ ಸಂಬಂಧಿಸಿದವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿ ಅವರು ತಮ್ಮ ಹೋರಾಟವನ್ನು ನಡೆಸಿದರು. ಪ್ರತಿಭಟನೆಯಲ್ಲಿ ಎಂ ಪುಟ್ಟಮಾದು, ಶಿವಮಲ್ಲಯ್ಯ, ಹನುಮೇಶ್, ಶಿವಕುಮಾರಿ, ಸುರೇಂದ್ರ, ಅರುಣ್ ಕುಮಾರ್, ಅಮಾವಾಸ್ಯಯ್ಯ, ರಾಜು, ಮಂಜುಳಾ, ಸುಭಾವತಿ ಸೇರಿದಂತೆ ಅನೇಕರು ವಹಿಸಿದ್ರು. ಮನ್ಮೂಲ್ ನಿರ್ದೇಶಕರು ಹಾಗೂ ಯುವ ನಾಯಕರಾದ ಡಾಲು ರವಿರವರ ಜನ್ಮದಿನವನ್ನು ಕೆಆರ್ಪೇಟೆ ಪಟ್ಟಣದಲ್ಲಿ ಮಾರ್ಚ್ 18ರಂದು ಅದ್ದೂರಿಯಾಗಿ ಆಚರಿಸಲು ಅವರ ಅಭಿಮಾನಿಗಳು ನಿರ್ಧರಿಸಿದ್ದು, ಈ ಸಂಬಂಧ ಅಭಿಮಾನಿ ಬಳಗದ ಪೂರ್ವಭಾವಿ ಸಭೆಯು ಪಟ್ಟಣದಲ್ಲಿ ನಡೆಯಿತು. ಮನ್ಮೂಲ್ ನಿರ್ದೇಶಕ ಡಾಲು ರವಿ ಹುಟ್ಟುಹಬ್ಬದ ಅಂಗವಾಗಿ ಡಾಲು ರವಿ ಅಭಿಮಾನಿಗಳ ಬಳಗದ ವತಿಯಿಂದ ಪೂರ್ವಭಾವಿ ಸಭೆ ನಡೆಯಿತು. ಹೊಸಹೊಳಲು ಲಕ್ಷ್ಮೀನಾರಾಯಣಸ್ವಾಮಿ ದೇವಾಲಯದಲ್ಲಿ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಡಾಲು ರವಿ ಹುಟ್ಟುಹಬ್ಬದ ಅಂಗವಾಗಿ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ನಂತರ 10 ಗಂಟೆಗೆ ಪಟ್ಟಣದ ಶ್ರೀ ಲಕ್ಷ್ಮಮ್ಮ ದುಂಡಶೆಟ್ಟಿ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆಯ ಒಳ ಹೊರ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣಾ ಕಾರ್ಯಕ್ರಮ ಹಾಗೂ ಪುರಸಭಾ ವ್ಯಾಪ್ತಿಯ ಪೌರ ಕಾರ್ಮಿಕರಿಗೆ ಅಭಿನಂದನೆ ಹಾಗೂ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕೈಗೋನಹಳ್ಳಿ ಜಯರಾಮ್ ಮಾತನಾಡಿ, ಮನ್ಮೂಲ್ ನಿರ್ದೇಶಕ ಡಾಲು ರವಿ ನಿವಾಸದಲ್ಲಿ ನೆಚ್ಚಿನ ನಾಯಕರು ಮನ್ಮೂಲ್ ನಿರ್ದೇಶಕರಾದ ಡಾಲು ರವಿ ಹುಟ್ಟುಹಬ್ಬದ ಅಂಗವಾಗಿ ಕಾರ್ಯಕ್ರಮಕ್ಕೆ ಆಗಮಿಸುವ ಸುಮಾರು 20,000ಕ್ಕಿಂತ ಹೆಚ್ಚು ಜನತೆಗೆ ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಭೋಜನ ಕೂಟವನ್ನು ಏರ್ಪಡಿಸಲಾಗಿದೆ. ಆದ್ದರಿಂದ ಮನ್ಮೂಲ್ ನಿರ್ದೇಶಕ ಡಾಲು ರವಿ ಅವರ ಅಭಿಮಾನಿಗಳು, ಹಿತೈಷಿಗಳು, ಬಂಧು ಮಿತ್ರರು ಆಗಮಿಸಿ ಶುಭ ಕೋರುವಂತೆ ಕೈಗೋನಹಳ್ಳಿ ಜಯರಾಮ್ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ PLD ಬ್ಯಾಂಕ್ ನಿರ್ದೇಶಕ ಮಾಳುಗೂರು ಜಗದೀಶ್, ಡೈರಿ ಮಾಜಿ ಕಾರ್ಯದರ್ಶಿ ಮರಿಸ್ವಾಮಿ ಗೌಡ, ಮಹೇಶ್, ಜಾಗಿನಕೆರೆ ಅಶೋಕ್, ಪಚ್ಚಿ, ಮರುವನಹಳ್ಳಿ ಸತೀಶ್, ಯೋಗೇಶ್, ರಮೇಶ್, ದೀಪು ಸೇರಿದಂತೆ ಇತರರು ಹಾಜರಿದ್ದರು. BGS ಸಮೂಹ ಶಿಕ್ಷಣ ಸಂಸ್ಥೆಗಳ ಗೌರವ ಕಾರ್ಯದರ್ಶಿ ಡಾಕ್ಟರ್ JN ರಾಮಕೃಷ್ಣೇಗೌಡ ಅವರಿಗೆ ಕೆಆರ್ಪೇಟೆ ತಾಲೂಕಿನ ನಾಗರಿಕರು ಹಾಗೂ ಶ್ರೀಮಠದ ಭಕ್ತರಿಂದ ಸಾಧಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಕೆಆರ್ಪೇಟೆ ಪಟ್ಟಣದಲ್ಲಿ ಅರ್ಥಪೂರ್ಣವಾಗಿ ನಡೆಯಿತು. BGS ಸಮೂಹ ಶಿಕ್ಷಣ ಸಂಸ್ಥೆಗಳ ಗೌರವ ಕಾರ್ಯದರ್ಶಿ ಡಾಕ್ಟರ್ JN ರಾಮಕೃಷ್ಣೇಗೌಡ ಅವರಿಗೆ ಕೆಆರ್ಪೇಟೆ ತಾಲೂಕಿನ ನಾಗರಿಕರು ಹಾಗೂ ಶ್ರೀಮಠದ ಭಕ್ತರಿಂದ ಸಾಧಕ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕಿರೀಟ ಧಾರಣೆ ಮಾಡಿ ಸಾಧಕ ರತ್ನ ಪ್ರಶಸ್ತಿಯನ್ನ ಕೃಷ್ಣರಾಜಪೇಟೆ ತಾಲೂಕಿನ ಎಲ್ಲ ಸಮಸ್ತ ಜನತೆ ಪರವಾಗಿ ಟೀಕೆ ಮಾಡುವವರನ್ನು ಯಾರು ತಮ್ಮ ಜೊತೆಯಲ್ಲಿ ಇಟ್ಟುಕೊಳ್ಳುತ್ತಾರೋ ಅವರು ಮಾತ್ರ ಸಮಾಜಕ್ಕೆ ಮಾರ್ಗದರ್ಶಿ ಸಾಧಕರಾಗಬಲ್ಲರು ಎಂದು ನಾಡಿನ ಖ್ಯಾತ ಸಾಹಿತಿ ಹಾಗೂ ಹಿರಿಯ ಚಲನಚಿತ್ರ ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ಅಭಿಪ್ರಾಯಪಟ್ಟರು. ಕೆಆರ್ಪೇಟೆ ಪಟ್ಟಣದ ಹೊರವಲಯದ ರಾಯಲ್ ಕಂಫರ್ಟ್ ಹೋಟೆಲ್ ಸಭಾಂಗಣದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಭಕ್ತರು, ಮುಖಂಡರು, ವಿವಿಧ ನಾಗರಿಕ ಸಂಘಟನೆಗಳ ಪ್ರಮುಖರು, ಆದಿಚುಂಚನಗಿರಿಯ ಹೇಮಗಿರಿ ಶಾಖಾ ಮಠದ ಕಾರ್ಯದರ್ಶಿಗಳಾದ ಡಾಕ್ಟರ್ JN ರಾಮಕೃಷ್ಣೇಗೌಡರು ಶ್ರೀಮಠಕ್ಕೆ ಸಲ್ಲಿಸಿದ 50 ವರ್ಷಗಳ ಸಾರ್ಥಕ ಸೇವೆಯನ್ನು ಗುರುತಿಸಿ ಸಾಧಕ ರತ್ನ ಪ್ರಶಸ್ತಿ ಪ್ರದಾನ ಮಾಡಿದರು. ಆದಿಚುಂಚನಗಿರಿ ಮಠದ ಕಾರ್ಯಕ್ಷೇತ್ರವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ವಿಸ್ತರಿಸಿದ ಕೀರ್ತಿ ಭೈರವೈಕ್ಯ ಡಾಕ್ಟರ್ ಬಾಲಗಂಗಾಧರನಾಥ ಶ್ರೀಗಳಿಗೆ ಸೇರಿದ್ದು, ಬಾಲಗಂಗಾಧರನಾಥ ಶ್ರೀಗಳ ಕಾರ್ಯಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿ ಶ್ರೀಮಠದ ಯಶಸ್ಸಿಗೆ ತೆರೆಯ ಹಿಂದೆ ಶ್ರಮಿಸಿದ ಶ್ರಮಿಕ ಡಾಕ್ಟರ್ JN ರಾಮಕೃಷ್ಣೇಗೌಡ ಎಂದು ನಾಗತಿಹಳ್ಳಿ ಚಂದ್ರಶೇಖರ್ ಬಣ್ಣಿಸಿದರು. ರಾಮಕೃಷ್ಣೇಗೌಡರ ಎಲ್ಲ ಪ್ರೀತಿ ಪಾತ್ರಗಳಿದ್ದೇನೆ.
ಯಾರನ್ನು ವೈಯಕ್ತಿಕವಾಗಿ ಹೆಸರಿಸದೆ ಇಲ್ಲಿ ನೆರೆದ ಪ್ರತಿಯೊಬ್ಬರಿಗೂ ನನ್ನ ಪ್ರೀತಿಯ ಪ್ರಣಾಮಗಳು. ರಾಮಕೃಷ್ಣೇಗೌಡರದು ನನ್ನ ಸ್ನೇಹ 70ರ ದಶಕದಿಂದ ಆರಂಭ ಆಗುತ್ತೆ. ನಾವಿಬ್ಬರು ಶಿಕ್ಷಕ ತರಬೇತಿಯನ್ನ ನಾಗಮಂಗಲದಲ್ಲಿ ಪಡೆದು ಬಹಳ ಕಷ್ಟ, ಬಹಳ ಬಡತನ. ಆ ದಿನಗಳ ನೆನಪಾದ್ರೆ ಈಗಿನ ನಾಗಮಂಗಲ, ಈಗಿನ ಚುಂಚನಗಿರಿ, ಈಗಿನ ಜಗತ್ತು ಎಷ್ಟು ಬದಲಾಗಿದೆ ಅಂತ ಅಚ್ಚರಿಯನ್ನ ತಂದುಕೊಡುತ್ತೆ. ಅನಂತರ ಅವರು ಗುರುಗಳ ಸಾನ್ನಿಧ್ಯಕ್ಕೆ ಹೋದರು. ನಾನು ಬಡತನ, ಬಿಸಿಲು, ಅಲೆಮಾರಿತನದ ಕಡೆಗೆ ನಾನು ಹೋದೆ. ಆದರೆ ನಮ್ಮ ಸ್ನೇಹಕ್ಕೆ ಮುಕ್ಕಾಗಲಿಲ್ಲ. ಅನಂತರ ಅವರು ತೆರೆಯ ಹಿಂದೆ ಮಾಡಿದ ಕೆಲಸಗಳ ಪಟ್ಟಿಯ ವಿವಿಧ ದೃಶ್ಯಾವಳಿಗಳನ್ನು ನೀವು ನೋಡಿದ್ದೀರಿ. ಇಲ್ಲಿ ದೃಶ್ಯಾವಳಿಗೆ ಸಿಕ್ಕದ ಅದೆಷ್ಟೋ ಇನ್ನೂ ಅಂತರಂಗದ ಕಥೆಗಳು ಅವರ ಬದುಕಿನಲ್ಲಿವೆ ಅಂತ ನನಗೆ ಗೊತ್ತು. ಅನಂತರ ಎಲ್ಲಿದ್ರು ಬೆಂಗಳೂರಿಗೆ ಬಂದ್ರೆ ಹೇಗೋ ಬಿಡುವು ಮಾಡಿಕೊಂಡು, ನಾನು ವಿಪರೀತ ಕಾಲದ ಬರಿವೆ ಇರುವ ಮನುಷ್ಯ. ಕಾಲ ಅಂದ್ರೆ ಅದು ನನಗೆ ದೈವಕ್ಕೆ ಸಮಾನ. ಅದರ ಮಧ್ಯರಾತ್ರಿಯಲ್ಲಿ ಆದರೂ ನನ್ನನ್ನು ಹುಡುಕಿ ನನಗೊಂದು ಜವಾಬ್ದಾರಿ ಹೇರಿ, ಇಲ್ಲ ಚಂದ್ರನ ನೀವು ಮಾಡಲೇಬೇಕಂತ ಹೇಳಿ ಅದೊಂಥರ ಪ್ರೀತಿಯ ಒತ್ತಾಯ. ಒಂದು ಸಂದರ್ಭದಲ್ಲಂತೂ ನಾನು ಒಂದು ಬಹುಮುಖ್ಯವಾದ ಚಿತ್ರದ ಕೆಲಸದ ಮೇಲೆ ಒಂದು ಅಡಗು ತಾಣದಲ್ಲಿ ಅವಿತು ಕೆಲಸ ಮಾಡ್ತಾ ಇದ್ದೆ ತಂಡದ ಜೊತೆಗೆ. ಕೃಷ್ಣರಾಜಪೇಟೆ ತಾಲೂಕಿನ ಹೇಮಗಿರಿ ಮತ್ತು ಕೆಆರ್ಪೇಟೆ ಪಟ್ಟಣದಲ್ಲಿರುವ ಬಿಜಿಎಸ್ ಶಿಕ್ಷಣ ಸಂಸ್ಥೆಯ ಮಕ್ಕಳು ರಚಿಸಿ ಹೊರತಂದಿರುವ ಚಿಣ್ಣರ ಕುಂಭ ಮತ್ತು ಕನ್ನಡಿಗರಿಗೊಂದು ನುಡಿ ನಮನ ಶುಭಾಶಯಗಳ ಕೃತಿಗಳನ್ನು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ಮತ್ತು ಹಿರಿಯ ಚಲನಚಿತ್ರ ನಟಿ ವಿನಯ ಪ್ರಸಾದ್ ಬಿಡುಗಡೆ ಮಾಡಿ ಆದಿಚುಂಚನಗಿರಿ ಮಠದಲ್ಲಿ 50 ವರ್ಷಗಳ ಕಾಲ ಸಾರ್ಥಕ ಸೇವೆ ಸಲ್ಲಿಸಿ ಮುನ್ನಡೆಯುತ್ತಿರುವ ಡಾಕ್ಟರ್ ಜೆಎನ್ ರಾಮಕೃಷ್ಣೇಗೌಡರ ಸೇವೆಗಳನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿ ಶುಭ ಕೋರಿದರು. 70ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾಕೆ ಹೇಳಿದೆ ಅಂದ್ರೆ 20ನೇ ವಯಸ್ಸಿನಿಂದ 70ನೇ ವಯಸ್ಸಿನವರೆಗೂ ಹಿಂತಿರುಗಿ ನೋಡದೆ ಸಾಧನೆಯ ರತ್ನ ಅನ್ನುವಂತಹ ಪ್ರಶಸ್ತಿ ಬರಬೇಕು ಅನ್ನುವಂತಹ ಆಸೆಯನ್ನ ಇಟ್ಕೊಳ್ಳದೇನೆ ಎಂದು ಆಳಾಗ ಬಂದವನೇ ಅರಸಾಗುವ ಅನ್ನುವ ಮಾತನ್ನ ನಿಜ ಮಾಡಿ ತೋರಿಸಿರುವಂತ ಡಾಕ್ಟರ್ ರಾಮಕೃಷ್ಣೇಗೌಡ ಅವರಿಗೆ ನನ್ನ ಅಭಿನಂದನೆಗಳು. ತಮ್ಮ ಸಾಧನೆಗೆ ಮತ್ತು ತಮ್ಮ ಕರ್ತೃತ್ವ ಶಕ್ತಿಗೆ. ಹೆಸರಿನಲ್ಲೇ ರಾಮನ ಆದರ್ಶ ಪುರುಷನೂ ಇದ್ದಾನೆ ಕೃಷ್ಣ ಎನ್ನುವ. ಈ ಸಂದರ್ಭದಲ್ಲಿ ಶಾಸಕ ಎಚ್ ಟಿ ಮಂಜು, ಟಿಎಪಿಸಿಎಂಎಸ್ ಅಧ್ಯಕ್ಷ ಬಿಎಲ್ ದೇವರಾಜು, ಮನ್ಮೂಲ್ ನಿರ್ದೇಶಕರುಗಳಾದ ಡಾಲು ರವಿ, ಎಂಬಿ ಹರೀಶ್, ಪುರಸಭಾ ಸದಸ್ಯರಾದ ಕೆಬಿ ಮಹೇಶ್, ಬಸ್ ಸಂತೋಷ್, ಶೀಳನೆರೆ ಅಂಬರೀಶ್, ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್, ತಾಲೂಕು ನಾಗರಿಕ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ನಾಟನಹಳ್ಳಿ ಗಂಗಾಧರ್, ಕರವೇ ಜಿಲ್ಲಾಧ್ಯಕ್ಷ ಡಿಎಸ್ ವೇಣು, ಬಿಜಿಎಸ್ ಶಿಕ್ಷಣ ಸಂಸ್ಥೆ ನಿರ್ದೇಶಕರುಗಳಾದ ಬಿ ನಂಜಪ್ಪ, ವಿಜಯಕುಮಾರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದು ಶುಭ ಕೋರಿದರು. ನಂತರ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಕಲಾವಿದರಾದ ಸುಷ್ಮಿತಾ ಮತ್ತು ಶಿವು ಮನರಂಜನಾ ಕಾರ್ಯಕ್ರಮಗಳನ್ನು ನಡೆಸಿ ರಂಜಿಸಿದರು. ಚಂದ್ರಶೇಖರ್ ಸರ್ದು ಮೂವಿ ಅನುಭವ ಅಮೃತಧಾರೆ ಸಿನಿಮಾ ಇದೆಯಲ್ಲ ಸರ್, ಗಂಡ ಹೆಂಡತಿ ಹೆಂಗಿರ್ಬೇಕಂತ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಅಲ್ವಾ. ನಾನು ನನ್ನ ಹೆಂಡತಿನ ತಾಜ್ ಮಹಲ್ ಕರ್ಕೊಂಡು ಹೋಗ್ಬೇಕಂತ ಅನ್ಕೊಂಡ್ರೆ, ಇಲ್ಲ ಈ ಹೆಂಗಸಿಗೆ ನಾನೇ ಹೋಗ್ತೀನಿ, ಯಾಕೆ ಹೇಳಿ ಫ್ರೀ ಬಸ್ ಅಲ್ವಾ, ನೀವೇನ್ ಕರ್ಕೊಂಡು ಹೋಗೋದು, ನಾನೇ ಹೋಗ್ತೀನಿ ಅಂತ. ಇಂತ ಸರ್ ಗಂಡ ಹೆಂಡತಿ ಜಗಳ ಯಾವತ್ತು ಆದ್ರೂ ಬಹಳ ಮಾತಾಡ್ತಾರೆ ಈ ಗಂಡ್ ಮಕ್ಳೆಲ್ಲ, ಪರವಾಗಿಲ್ಲ. ಆದ್ರೂ ನಾವು SSLC PUC ನಮ್ದೇ ಫಸ್ಟ್ ಫೋಟೋ ಬರೋದು. ಓದೋದಲ್ಲಿ ಯಾವತ್ತಿದ್ರು ಹೆಣ್ಮಕ್ಳೇ ಮೇಲುಗೈ, ಅದಕ್ಕೆ ನಾವು ಜೋರ ಸೊಪ್ಪಲ್ಲೇ ಬಡಿಲೇಬೇಕು. ಆಯ್ತು ಅಲ್ಲ, ಒಂದೇ ಡೈಲಾಗ್. ಹೌದು, ನಾವು ದಿನ ಪೇಪರ್ ಅಲ್ಲಿ ಓದ್ತೀವಿ, ಈ ವರ್ಷವೇ ಮೇಲುಗೈ, ಹೆಣ್ಣು ಮಕ್ಕಳದ್ದೇ ಮೇಲುಗೈ ಅಂತ ನೋಡ್ತೀವಿ. 2-3 ವರ್ಷ ಬಿಟ್ಕೊಂಡು ಈ ಮೇಲುಗೈ ಏನ್ ಮಾಡ್ತಿದ್ದಾವೆ ಅಂದ್ರೆ, ಯಾವ್ದೋ ಮನೆ ಕುತ್ಕೊಂಡು ಕಸ ಅಂತ ಮಾತಾಡ್ತಿರ್ತಾವೆ. ಸತ್ಯನ ಸುಳ್ಳಾಗಿ ಹೇಳ್ಬಿಡಿ ನೀವೇ. ಇಂಗ್ಲಿಷ್ ಡಿಕ್ಷನರಿ ತೆಗೆದು ನೋಡಿ, ಗಂಡು ಮೇಲ್ ಅಂತಿದೆ ಅಷ್ಟೇ. ಮೇಲ್ ಅಂದ್ರೆ ಯಾರು? ಗಂಡು. ಮೇಲ್ ಸೊಲ್ಯೂಷನ್ ಸಿಕ್ಕಿಲ್ಲ, ಮೇಡಂಗೆ ಸಿಕ್ಕಿಲ್ಲ, ನಮ್ಗೆ ಸಿಗತ್ತೆ. ನಾವಿನ್ನು ಈಗ
ಮಂಡ್ಯದ ಎಸ್ಪಿ ಕಚೇರಿ ಬಳಿ ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟಗಾರರ ಮೇಲೆ ಪೊಲೀಸ್ ಕೇಸು ದಾಖಲಿಸಿರುವುದನ್ನು ಖಂಡಿಸಿ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಪ್ರಗತಿಪರ ಸಂಘಟನೆಗಳ ಮುಖಂಡರು ಪ್ರತಿಭಟನೆ ನಡೆಸಿದರು. ಎಸ್ಪಿರವರ ಕಚೇರಿ ಮುಂದೆ ಜಮಾವಣೆಗೊಂಡ ಸ್ವಂತ ಮನೆ ನಮ್ಮ ಹೋರಾಟ ಸಮಿತಿಯ ಪ್ರಗತಿಪರ ಸಂಘಟನೆಗಳ ಪದಾಧಿಕಾರಿಗಳು ಜನವಿರೋಧಿ ಕರ್ತವ್ಯ ನಿರ್ವಹಿಸುತ್ತಿರುವ ಮಂಡ್ಯ ಗ್ರಾಮಾಂತರ ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಮಂಡ್ಯ ಗ್ರಾಮಾಂತರ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಪ್ರಸಾದ್ ಹಾಗೂ ಸಿಬ್ಬಂದಿಗಳು ಪ್ರಭಾವ ಆಮಿಷಗಳಿಗೆ ಬಲಿಯಾಗಿ ಜನವಿರೋಧಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಎಂದು ದೂರಿದರು. ಠಾಣೆ ವ್ಯಾಪ್ತಿಯಲ್ಲಿ ಕಳ್ಳತನ, ಜೂಜಾಟ, ಅಪ್ರಾಪ್ತರಿಗೆ ಹುಕ್ಕಾ ಮಾರಾಟ ಹಾಗೂ ಕ್ಲಬ್ ಗದ್ದೆಯಲ್ಲಿ ಇಸ್ಪೀಟ್ ದಂಧೆ ಅವ್ಯಾತವಾಗಿ ನಡೆಯುತ್ತಿದೆ. ಜನಸ್ನೇಹಿ ಆಡಳಿತ ನಡೆಯದೆ ಬಡ ಜನರು ಬೆದರಿಸುವ ತಂತ್ರಗಳು ಜರುಗುತ್ತಿರುವ ಬಗ್ಗೆ ಹಲವು ದೂರುಗಳು ಬಂದಿದ್ದಾವೆ ಅಂತ ಹೇಳಿದರು. ಬೂದ್ನೂರು ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಇತ್ತೀಚೆಗೆ ನಿವೇಶನ ರೈತರು ಅಹೋರಾತ್ರಿ ಧರಣಿ ನಡೆಸುವಾಗ ಆಗಮಿಸಿದ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಆನಂದ್ ಕುಮಾರ್, ತಾಲೂಕು ಪಂಚಾಯಿತಿ ಯುವ ವೀಣ್ ನೇತೃತ್ವದಲ್ಲಿ ಆಗಮಿಸಿದ ಅಧಿಕಾರಿಗಳ ತಂಡಕ್ಕೆ ಅಹವಾಲು ಸ್ವೀಕರಿಸುತ್ತಿದ್ದಾಗ ಮಧ್ಯಪ್ರವೇಶಿಸಿದ್ದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಾನಸ, ಸದಸ್ಯ ಕೆಂಪೇಗೌಡ ಅವರು ಪ್ರತಿಭಟನಾನಿರತರಿಗೆ ಧಮಕಿ ಹಾಕಿ ನನ್ನ ಮೇಲೆ ಕೊಲೆ ಬೆದರಿಕೆ ಹಾಕಿದರು. ಇದರಿಂದ ಬೇಸರಗೊಂಡ ಪ್ರತಿಭಟನಾಕಾರರು ಹಾಗೂ ಸದರಿ ವ್ಯಕ್ತಿಗಳ ನಡುವೆ ಮಾತಿನ ವಾಗ್ವಾದ ಜರುಗಿತು. ಈ ವೇಳೆ ಸ್ಥಳದಲ್ಲಿ ಗ್ರಾಮಾಂತರ ಠಾಣೆ ಎಸ್ಪಿ ಪೊಲೀಸ್ ಪ್ರಕಾಶ್ ಹಾಗೂ ಸಿಬ್ಬಂದಿ ಸಮಾಧಾನಗೊಳಿಸಿ ಹೋದರು. ಬಳಿಕ ಈ ಇಬ್ಬರು ವ್ಯಕ್ತಿಗಳನ್ನು ಹೊರಗೆ ಕಳಿಸಿ ಸಭೆ ನಡೆಯಿತು. ಗ್ರಾಮ ಪಂಚಾಯಿತಿ ಸದಸ್ಯ ಕೆಂಪೇಗೌಡ ಅನಧಿಕೃತವಾಗಿ ಹುಕ್ಕಾ ಬಾರ್ ನಡೆಸಿರುವ ಬಗ್ಗೆ ಹಾಗೂ ಗ್ರಾಮ ಪಂಚಾಯಿತಿ ಅವ್ಯವಹಾರಗಳ ಕುರಿತು ನಾವು ದೂರು ನೀಡಿದ್ದ ಹಿನ್ನೆಲೆಯಲ್ಲಿ ದುರುದ್ದೇಶಪೂರ್ವಕವಾಗಿ 6 ಜನರ ವಿರುದ್ಧ ಅವರು ದೂರು ದಾಖಲಿಸಿ ನಮ್ಮನ್ನು ಅಪಮಾನ ಮಾಡಿದ್ದಾರೆ ಎಂದು ದೂರಿದರು. ಕಳೆದ 8 ವರ್ಷಗಳಿಂದ ಬೂದ್ನೂರು ಗ್ರಾಮ ಪಂಚಾಯಿತಿಯ 100ಕ್ಕೂ ಹೆಚ್ಚು ನಿವೇಶನ ರೈತರ ಪರವಾಗಿ ನಾನು ಹೋರಾಟ ಮಾಡ್ತಾ ಬಂದಿರೋದು ಸರಿ ಅಷ್ಟೇ. ಏನು ಸಂವಿಧಾನಬದ್ಧವಾಗಿ ಪೊಲೀಸರಿಗೆ ಮಾಹಿತಿ ನೀಡಿ ಕಾನೂನನ್ನು ಗೌರವಿಸಿಕೊಂಡು ನಾನು ಹೋರಾಟವನ್ನು ಮಾಡ್ತಾ ಬಂದಿದ್ದೇನೆ. ಈ ಸಂದರ್ಭದಲ್ಲಿ ಏನು ಉಳ್ಳವರು ಒತ್ತುವರಿ ಮಾಡಿಕೊಂಡಿದ್ದಂಥ ಜಮೀನನ್ನು ಬಿಡಿಸಿದ ಮೇಲೆ ನಾನು ಗ್ರಾಮ ಪಂಚಾಯಿತಿಯವರು ಯಾವುದೇ ಸಹಕಾರವನ್ನು ಕೊಡದೆ ನಾವು ಈ ಗೆದ್ದು ಎನ್ನುವಂಥ ಕಾರಣಕ್ಕೆ ಹಾಗೂ ಅದೇ ಗ್ರಾಮ ಪಂಚಾಯಿತಿಯ ಸದಸ್ಯ ಕೆಂಪೇಗೌಡ ಅಂತೇಳೋನು ನಡೆಸಿದಂಥ ಹುಕ್ಕಬ್ಬಾರು ಮತ್ತು ಅಲ್ಲಿ ನಡೀತಿರುವಂಥ ಗ್ಯಾಮ್ಲಿಂಗ್ಗಳನ್ನು ನಾವು ತಡೆಗಟ್ಟಿದ ಕಾರಣಕ್ಕೆ ಪೂರ್ವಗ್ರಹ ಪೀಡಿತರಾಗಿ ನಾವು ಪಂಚಾಯತಿನಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತಿ ಅಧಿಕಾರಿಗಳ ಸಭೆ ನಡೀತಿದ್ದಾಗ ಈ ಸದರಿ ಕೆಂಪೇಗೌಡ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷ ಬಂದಾಗ ಅವ್ರ ಜೊತೆಗೆ ನಾವು ಮಾತುಕತೆಗೆ ಕೂರಲ್ಲ, ನಾವು ಗ್ರಾಮ ಪಂಚಾಯತಿಯ ಜವಾಬ್ದಾರಿಯನ್ನು ಕಳಿಸಿ ತಾಲೂಕು ಪಂಚಾಯತಿ ಹಂತದಲ್ಲಿ ನಮಗೆ ಈಗೇನು ಕೋರ್ಟ್ ಕೇಸ್ಗಳಿರುವಂಥ ತೆಗೆದು ನಿವೇಶನ ಕೊಡಿ ಅನ್ನುವಂಥ ಮಾತಾಡ್ತಿದ್ದಾಗ ದಿಢೀರ್ ಅಂತ ನೀವು ಹೆಂಗೆ ಮಾಡ್ಕೊಂತೀರಿ, ನೀವು ಮಾಡಿಸ್ಕೊಳ್ಳಿ, ನಾವು ಹಾಗೆ ಹೀಗೆ ಅಂತೇಳಿ ಗಲಾಟೆ ಮಾಡಿ ನಮ್ಮ ಮೇಲೆ ಧಮಕಿ ಹಾಕಿ ನನ್ನನ್ನು ಕೊಲೆ ಬೆದರಿಕೆ ಮಾಡ್ತಾನೆ. ಏನೋ ನೀನು ನಾನು ನೋಡ್ಕೊತೀನಿ ಅಂತಾನೆ. ಅವಾಗ ಹೊಚ್ಚಿಗೆದಂಥ ಹೆಣ್ಮಕ್ಳು ತನ್ನ ವಿರುದ್ಧ ಬೈಗುಳಗಳನ್ನ ಮಾಡ್ತಾರೆ. ಹೊತ್ತು ನೀನೇನು ಮಾಡ್ತೀಯ, ಈ ಥರ ನೀವು ಬಡವ್ರಿಗೆ ತೊಂದರೆ ಕೊಡ್ತೀವಿ ಅಂತೇಳಿ ನೋವನ್ನು ಹೇಳ್ಕೊಂಡಾಗ ಇದೇ ಘಟನೆಯನ್ನು ಮುಂದಿಟ್ಕೊಂಡು ನೀರು ಬಾಟ್ಲಿ ಹಸಿದ್ರು, ಇವರು ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ರು ಅಂತೇಳಿ ದೂರನ್ನು ದಾಖಲಿಸ್ತಾರೆ. ಪ್ರತಿಭಟನೆ ನೇತೃತ್ವವನ್ನು ಬಿಕೆ ಸತೀಶ್ ಸೇರಿದಂತೆ ಅನೇಕರು ವಹಿಸಿದರು. ಮಂಡ್ಯ ನಗರದ ಸ್ವರ್ಣಸಂದ್ರ ಬಡಾವಣೆಯಲ್ಲಿರುವ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಹಾಗೂ ದೊಡ್ಡಮನೆ ಬಳಗದ ವತಿಯಿಂದ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಜನ್ಮ ದಿನಾಚರಣೆ ಮತ್ತು ಸಿಹಿ ವಿತರಣಾ ಕಾರ್ಯಕ್ರಮ ಜರುಗಿತು. ಮಂಡ್ಯ ನಗರದ ಸ್ವರ್ಣಸಂದ್ರ ಬಡಾವಣೆಯಲ್ಲಿರುವ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಹಾಗೂ ದೊಡ್ಡಮನೆ ಬಳಗ ಆಯೋಜಿಸಿದ್ದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಜನ್ಮ ದಿನಾಚರಣೆ ಮತ್ತು ಸಿಹಿ ವಿತರಣಾ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು. ಕನ್ನಡ ಚಲನಚಿತ್ರ ನಾಯಕ ನಟ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ, ದೀಪ ನಮನ ನೆರವೇರಿಸಿ ಸೇವಾ ಕಾರ್ಯಗಳನ್ನು ಸ್ಮರಿಸಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಮುಖ್ಯಸ್ಥ ಸ್ವರ್ಣಸಂದ್ರ ನಾಗರಾಜ್ ಮಾತನಾಡಿ, ಅಪ್ಪು ಅವರು ಕನ್ನಡ ಚಿತ್ರರಂಗದಲ್ಲಿ ಮೇರು ನಟರಾಗಿದ್ದರೂ ಎಲೆಮರೆಕಾಯಿಯಂತೆ ಸಮಾಜ ಸೇವೆ ಮಾಡುತ್ತಿದ್ದು ಅವರು ತೀರಿ ಹೋದ ನಂತರ ತಿಳಿಯಿತು. ಅವರು ನುಡಿದಂತೆ ನಡೆಯುತ್ತಿದ್ದರು, ನಡೆದಂತೆ ನುಡಿಯುತ್ತಿದ್ದ ನಗುವಿನ ಒಡೆಯರಾಗಿದ್ದರು ಎಂದು ಸ್ಮರಿಸಿದರು. ಶಕ್ತಿಧಾಮದ ಮೂಲಕ ನಿರಾಶ್ರಿತ ಮಹಿಳೆಯರಿಗೆ, ಅಬಲೆಯರಿಗೆ ನೆರವು, 1800 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, 16 ವೃದ್ಧಾಶ್ರಮ, 26 ಅನಾಥಾಶ್ರಮ, 19 ಗೋಶಾಲೆಗಳ ನಿರ್ವಹಣೆ, ಸರ್ಕಾರಿ ಅಭಿಮಾನಿಗಳಿಗೆ ಅಪ್ಪು ಉಚಿತ ರಾಯಭಾರಿಯಾಗಿದ್ದರು. ಚಿತ್ರರಂಗದಲ್ಲಿದ್ದುಕೊಂಡು ಸಮಾಜಮುಖಿಯಾಗಿ ಸೇವೆ ಸಲ್ಲಿಸಿ ಅಭಿಮಾನಿಗಳ ಮನದಲ್ಲಿ ನೆಲೆ ನಿಂತ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಎಂದೆಂದಿಗೂ ಅಮರ, ಜೀವಂತವಾಗಿರುತ್ತಾರೆ ಎಂದು ನುಡಿದರು. ಎಲ್ರಿಗೂ ನಮಸ್ಕಾರ. ಇವತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ 50ನೇ ವರ್ಷದ್ದು. ಒಂದು ಕಡೆ ಖುಷಿ ಆಯ್ತದೆ, ಇನ್ನೊಂದು ಕಡೆ ದುಃಖ ಆಯ್ತದೆ. ಏನಪ್ಪ ಅಂದರೆ ಇವತ್ತು ಅವ್ರನ್ನ ನೆನೆಸ್ಕೊಂಡು ಅವ್ರು ಮಾಡಿರುವಂಥ ಒಂದೊಂದು ಒಳ್ಳೊಳ್ಳೆ ಕಾರ್ಯಗಳು ಇವತ್ತು ಜನಗಳಿಗೆ ಅದು ಒಂದು ದಾರಿದೀಪವಾಗಿದೆ. ಅವರಿಂದ ಎಷ್ಟೋ ಮನೆ ದೀಪಗಳು ಉರಿತಾಯಿತ್ತು. ಇವತ್ತು ಅವ್ರು ಇಲ್ಲ ಅಂದ್ರೂ ಅವರ ನೆರಳಲ್ಲಿ ನಡಿಬೇಕಾದ್ದು ಇವತ್ತು ಆ ಪುಣ್ಯಭೂಮಿ ಒಳಗಡೆ ನಡೀತಾ ಇದೆ. ಅದು ಹೇಳಕ್ಕೆ ನಾನು ಇಷ್ಟಪಡ್ತೀನಿ, ಜಾಸ್ತಿ ಏನು ಹೇಳೋಕ್ಕಾಗಲ್ಲ. ನಾವು ನಮ್ಮ ಕೈಲಾದದನ್ನು ಬಡವ್ರ ಬಗ್ಗರಿಗೆ 4 ಜನಕ್ಕೆ ಸಹಾಯ ಮಾಡಬೇಕು.
ಅವ್ರಿಗೆ ಯಾವಾಗ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ನಾವು ಅವ್ರ ಅಭಿಮಾನಿಗಳು ಅದಕ್ಕೂ ಸಾರ್ಥಕ ಆಗುತ್ತೆ. ಅವ್ರು ಹಾಕೊಟ್ಟಿರೋ ದಾರಿಯಲ್ಲಿ ನಾವು ನಡಿಬೇಕು. ಇರೋರು ಇಲ್ದಿರೋರಿಗೆ ಏನಾರು ಒಂದು ಚೂರು ಮಾಡಿದಾಗ ಅದು ನಮಗೆ ಸಾರ್ಥಕತೆಯಾಗಿ ಉಳಿತದೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಡಾಕ್ಟರ್ ರಾಜ್ಕುಮಾರ್ಗೆ, ಡಾಕ್ಟರ್ ರಾಜ್ಕುಮಾರ್ಗೆ, ಪುನೀತ್ ರಾಜ್ಕುಮಾರ್ಗೆ, ಪುನೀತ್ ರಾಜ್ಕುಮಾರ್ಗೆ. ಕಾರ್ಯಕ್ರಮದಲ್ಲಿ ರಘು, ಲೋಕೇಶ್, ಪುಟ್ಟೇಗೌಡ, ಬಸವೇಗೌಡ, ಬಸವರಾಜ್, ಸಿದ್ದೇಗೌಡ, ಚಿಕ್ಕಲಿಂಗೇಗೌಡ ಮತ್ತಿತರರು ಹಾಜರಿದ್ದರು. ಮಳವಳ್ಳಿ ತಾಲೂಕಿನ ಟಿ ಕಾಗೇಪುರದ ಗೋಕುಲ ವಿದ್ಯಾಸಂಸ್ಥೆಯಲ್ಲಿ ಕಲುಷಿತ ಆಹಾರ ಸೇವಿಸಿ ಮೇಘಾಲಯದ ವಿದ್ಯಾರ್ಥಿ ಮೃತಪಟ್ಟು 29 ಮಕ್ಕಳು ಅಸ್ವಸ್ಥಗೊಂಡಿರುವ ಘಟನೆ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಶಾಲಾ ಆಡಳಿತ ಮಂಡಳಿ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಮಳವಳ್ಳಿ ತಾಲೂಕಿನ ಕಾಗೇಪುರದ ಗೋಕುಲ ವಿದ್ಯಾಸಂಸ್ಥೆಯಲ್ಲಿ ಕಲುಷಿತ ಆಹಾರ ಸೇವಿಸಿ ಮೇಘಾಲಯದ ವಿದ್ಯಾರ್ಥಿ ಮೃತಪಟ್ಟು 29 ಮಕ್ಕಳು ಅಸ್ವಸ್ಥಗೊಂಡ ಘಟನೆ ನಡೆದಿದ್ದು, ಘಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ವಾಸ್ತವ ಪರಿಸ್ಥಿತಿಯನ್ನು ಮಾಹಿತಿ ಜೊತೆಗೆ ಪಡೆದುಕೊಂಡರು. 6ನೇ ತರಗತಿ ವಿದ್ಯಾರ್ಥಿನಿ ಮೇಘಾಲಯದ ಕೀರ್ತನಾ ಲ್ಯಾಂಗ್ ಮೃತಪಟ್ಟಿದ್ದು, ಮತ್ತೊಬ್ಬ ವಿದ್ಯಾರ್ಥಿಯ ಸ್ಥಿತಿ ಗಂಭೀರವಾಗಿದೆ. ಮಳವಳ್ಳಿ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಮಾತನಾಡಿ, LKGಯಿಂದ 8ನೇ ತರಗತಿವರೆಗೆ ಅನುಮತಿ ಪಡೆಯಲಾಗಿತ್ತು. ಶಾಲೆಗಷ್ಟೇ ಅನುಮತಿ ಪಡೆದಿರುವುದು, ವಸತಿ ಶಾಲೆಗೆ ಅನುಮತಿ ಪಡೆದಿಲ್ಲ. ಮೇಘಾಲಯ ರಾಜ್ಯದ 24 ಮಕ್ಕಳು, 6 ಸ್ಥಳೀಯ ಮಕ್ಕಳು ಆಹಾರ ಸೇವಿಸಿದ್ದಾರೆ. ಮಕ್ಕಳನ್ನು ಶಾಲೆಯಲ್ಲಿ ಇರಿಸಿಕೊಳ್ಳಲು ಅನುಮತಿ ಪಡೆದಿಲ್ಲ. ಇದು ತಪ್ಪು. ಅಸ್ವಸ್ಥ ಮಕ್ಕಳಲ್ಲಿ ಒಬ್ಬ ವಿದ್ಯಾರ್ಥಿಗೆ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಶಾಲಾ ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ ಅಂತ ಹೇಳಿದರು. ಮೂಲಸೌಕರ್ಯ ಕೂಡ ಇಲ್ಲ. ಊಟ ತಯಾರು ಮಾಡಿದ್ದು ಯಾರು, ತಂದುಕೊಟ್ಟವರು ಯಾರು, ಇದರಲ್ಲಿ ಯಾರ ನಿರ್ಲಕ್ಷ್ಯ ಇದೆ ಎಂಬುದರ ಬಗ್ಗೆ ಮಾಹಿತಿ ಪಡೆದು ತಪ್ಪಿತಸ್ಥರು ಹಾಗೂ ಆಡಳಿತ ಮಂಡಳಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದರು. ಮಾಡವಳ್ಳಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ವೆಂಕಟೇಶ್ ನೇತೃತ್ವದ ತಂಡ ಕೂಡ ಭೇಟಿ ನೀಡಿ ಮಾಹಿತಿಯನ್ನು ಕಲೆ ಹಾಕಿತು. ಈ ಮಧ್ಯೆ You have your parents? Meghalaya. They are there. What they are doing? They are working. Since how long you are here? ಯಾರು ಒಬ್ಬರು ಮಾತಾಡ್ರ ವಿಷಪೂರಿತ ಆಹಾರ ಸೇವಿಸಿ ಮೃತಪಟ್ಟ ವಿದ್ಯಾರ್ಥಿ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ನೀಡಬೇಕು ಅಂತ ಭಾರತ ಕಮ್ಯುನಿಸ್ಟ್ ಪಕ್ಷ ಒತ್ತಾಯಿಸಿದೆ. ಜಿಲ್ಲಾಡಳಿತದ ವತಿಯಿಂದ ಆಯೋಜಿಸಲಾಗುವ ವೈರಮುಡಿ ಉತ್ಸವದಲ್ಲಿ ಯಾವುದೇ ಲೋಪವಾಗದಂತೆ ಎಚ್ಚರಿಕೆ ವಹಿಸಿ ಎಂದು ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚೆಲುವರಾಯಸ್ವಾಮಿ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದರು. ಜಿಲ್ಲಾಡಳಿತದ ವತಿಯಿಂದ ಆಯೋಜಿಸಲಾಗುವ ವೈರಮುಡಿ ಉತ್ಸವದಲ್ಲಿ ಯಾವುದೇ ಲೋಪವಾಗದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ಅವರು ಅಧಿಕಾರಿಗಳಿಗೆ ಸೂಚಿಸಿದರು. ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ವೈರಮುಡಿ ಉತ್ಸವದ ಪೂರ್ವಭಾವಿ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಏಪ್ರಿಲ್ 2ರಿಂದ 14ರವರೆಗೆ ವಿವಿಧ ಪೂಜಾ ಕೈಂಕರ್ಯಗಳು ನಡೆಯಲಿವೆ. ಏಪ್ರಿಲ್ 7ರಂದು ನಡೆಯಲಿರುವ ವೈರಮುಡಿ ಉತ್ಸವದಲ್ಲಿ ಲಕ್ಷಾಂತರ ಭಕ್ತಾದಿಗಳು ಭಾಗವಹಿಸಲಿದ್ದಾರೆ ಎಂದರು. ಬೇಸಿಗೆ ಬಿಸಿಲಿನ ತಾಪ ಹೆಚ್ಚಿದ್ದು ಭಕ್ತಾದಿಗಳಿಗೆ ಮುಖ್ಯವಾಗಿ ಕುಡಿಯುವ ನೀರು ಸೇರಿದಂತೆ ಎಲ್ಲ ಮೂಲಭೂತ ವ್ಯವಸ್ಥೆಗಳಲ್ಲಿ ತೊಂದರೆಯಾಗದಂತೆ ನೋಡಿಕೊಳ್ಳಲು ಅಧಿಕಾರಿಗಳು ಈಗಿನಿಂದಲೇ ಕಾರ್ಯಪ್ರವೃತ್ತರಾಗಬೇಕು ಎಂದರು. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಮಾತನಾಡಿ, ಈ ಬಾರಿ 19 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಾಶ್ವತವಾಗಿ ಸಿಸಿಟಿವಿ ಅಳವಡಿಸಲಾಗುವುದು. ಇದನ್ನು ವೀಕ್ಷಿಸಲು ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿಯಲ್ಲಿ ಅಗತ್ಯ ವ್ಯವಸ್ಥೆ ಮಾಡಲಾಗುವುದು ಎಂದರು. ಕಲ್ಯಾಣಿಗಳ ಬಳಿ ನುರಿತ ಈಜುಗಾರರನ್ನು ನೇಮಿಸಬೇಕು. ಕಲ್ಯಾಣಿಯ ಹತ್ತಿರ ವಿದ್ಯುತ್ ದೀಪಗಳು ಹಾಗೂ ಹೆಣ್ಣು ಮಕ್ಕಳಿಗೆ ಬಟ್ಟೆ ಬದಲಾಯಿಸಲು ಶೆಡ್ಗಳ ನಿರ್ಮಾಣವಾಗಬೇಕು ಎಂದರು. ಸಭೆಯಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಿಂಡಿ, ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿ, ಪಾಂಡವಪುರ ಉಪ ವಿಭಾಗಾಧಿಕಾರಿ ಶ್ರೀನಿವಾಸ್ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಸೋಮವಾರ ಮಂಡ್ಯ ಮಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಮಳವಳ್ಳಿ ತಾಲೂಕಿನ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳು ಕಲುಷಿತ ಆಹಾರ ಸೇವನೆಯಿಂದ ಚಿಕಿತ್ಸೆ ಪಡೆಯುತ್ತಿರುವ ಹಿನ್ನೆಲೆಯಲ್ಲಿ ಆರೋಗ್ಯವನ್ನು ವಿಚಾರಿಸಿದರು.
ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಮಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಮಳವಳ್ಳಿ ತಾಲೂಕಿನ ಖಾಸಗಿ ಶೈಕ್ಷಣಿಕ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳು ಕಲುಷಿತ ಆಹಾರ ಸೇವನೆಯಿಂದ ಚಿಕಿತ್ಸೆ ಪಡೆಯುತ್ತಿರುವ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯದ ಬಗ್ಗೆ ವಿಚಾರಣೆ ನಡೆಸಿದರು. ವೈದ್ಯರೊಂದಿಗೆ ಮಕ್ಕಳ ಆರೋಗ್ಯ ಪರಿಸ್ಥಿತಿ ಕುರಿತು ಡಾಕ್ಟರ್ ಕುಮಾರ ಚರ್ಚೆ ನಡೆಸಿದರು. ಇದೇ ಸಂದರ್ಭದಲ್ಲಿ ಮಿಮ್ಸ್ನ ನಿರ್ದೇಶಕ ಡಾಕ್ಟರ್ ನರಸಿಂಹಮೂರ್ತಿ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕದ ವತಿಯಿಂದ ಯುಗಾದಿ ಸಂವತ್ಸರದ ಅಂಗವಾಗಿ ರಾಜ್ಯ ಮಟ್ಟದ ಯುಗಾದಿ ಕವಿಗೋಷ್ಠಿ ಹಾಗೂ ಕಲ್ಲರಳಿ ಹೂವಾಗಿ ಕವನ ಸಂಕಲನ ಬಿಡುಗಡೆ ಸಮಾರಂಭ ಮಂಡ್ಯದ ಹರ್ಡೀಕರ್ ಭವನದಲ್ಲಿ ಯಶಸ್ವಿಯಾಗಿ ನೆರವೇರಿತು. ಜಾನಪದ ಸಕಲ ಸಾಹಿತ್ಯಕ್ಕೂ ಮೂಲಾಧಾರವಾಗಿದೆ ಎಂದು ಜಿಲ್ಲಾ ಬಿಜೆಪಿ ಮುಖಂಡ HR ಅರವಿಂದ್ ತಿಳಿಸಿದರು. ನಗರದಲ್ಲಿರುವ ಹರ್ಡೀಕರ್ ಭವನದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಆಯೋಜಿಸಿದ್ದ ಯುಗಾದಿ ಸಂವತ್ಸರ ಅಂಗವಾಗಿ ರಾಜ್ಯ ಮಟ್ಟದ ಯುಗಾದಿ ಕವಿಗೋಷ್ಠಿ ಹಾಗೂ 32ನೇ ಕವನ ಸಂಕಲನ ಕಲ್ಲರಳಿ ಹೂವಾಗಿ ಬಿಡುಗಡೆ ಸಾಧಕರಿಗೆ ಅಭಿನಂದನೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಸಾಹಿತ್ಯ ಮತ್ತು ಸಾಹಿತಿಗಳು ಮೂಲ ಜಾನಪದವನ್ನು ಮರೆತು ವ್ಯಕ್ತಿಗತ ಸಾಹಿತ್ಯ ರಚನೆ ಮುಂದಾಗುತ್ತಿದ್ದಾರೆ. ಇಂದಿನ ಪರಿಸ್ಥಿತಿ ಸಮಾಜದ ಅಂಕುಡೊಂಕುಗಳನ್ನು ಕಟ್ಟಿಕೊಡುವುದನ್ನು ದೂರವಿದ್ದಾರೆ ಎಂದು ಎಚ್ಚರಿಸಿದರು. ಜನಪದ ಉಳಿಸಿ ಬೆಳೆಸುವುದು ಪ್ರತಿ ಸಾಹಿತಿಯ ಧ್ಯೇಯವಾಗಬೇಕಾಗಿದೆ. ಜನಪದ ಸಾಹಿತಿಗಳಿಂದ ಉಳಿದರೆ ಕಲೆಗಳು ಕಲಾವಿದರಿಂದ ಬೆಳೆಯುತ್ತದೆ. ಮೂಲ ಸಾಹಿತ್ಯವು ಸಂಗೀತ ಮತ್ತು ಗಾಯಕರಿಂದ ಕಲಾ ರಸಿಕರಿಗೆ ತಲುಪುತ್ತದೆ ಎಂದು ಹೇಳಿದರು. ಮೂಲ ಸಾಹಿತಿಗಳು ಮರೆಯಾಗಬಾರ್ದು, ಸಾಹಿತ್ಯಗಳು ಕೂಡ ರೂಪುಗೊಳ್ಬೇಕಾಗ್ತದೆ. ಉಳಿಸುವಂಥ ನಿಟ್ಟಿನಲ್ಲಿ ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದಾರೆ. ದಯಮಾಡಿ ಎಷ್ಟೋ ಕವಿಗಳಿದ್ದೀನಿ, ಒಂದು ಶೀರ್ಷಿಕೆ ಎಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಕಲ್ಲರಳಿ ಹೂವ. ಇಂಥ ಸಾಹಿತಿಗಳಲ್ಲಿ ಒಂದು ಮನವಿ ಮಾಡ್ತೇನೆ, ದಯಮಾಡಿ ಜನಪದ ಸಾಹಿತ್ಯವನ್ನು ಮುಂದಿನ ಪೀಳಿಗೆಗಳಿಗೆ ಉಳಿಸುವಂಥ ಪ್ರಯತ್ನ ಏನಾದರೂ ಮಾಡುವಂಥದ್ದು ಇದ್ದಿದ್ರೆ ಅದು ಸಾಹಿತಿಗಳಿಗೆ ಸಾಧ್ಯ. ಬಳಿಕ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ ನಗರ ಘಟಕ ಅಧ್ಯಕ್ಷೆ ಸುಜಾತ ಕೃಷ್ಣ ಅವರು, ಸ್ವರ್ಗ ಬೇರೆಲ್ಲೂ ಇಲ್ಲ, ಈ ಭೂಲೋಕದಲ್ಲಿಯೇ ಕಂಡುಕೊಳ್ಳಬೇಕು, ಸಾಧ್ಯವಾದರೆ ಸೃಷ್ಟಿಸಿಕೊಳ್ಳಬೇಕು. ಅಮೃತ ಕನ್ನಡ ಭಾಷೆಯಲ್ಲಿಯೇ ಇದೆ. ಕನ್ನಡ ಭಾಷೆಗಿರುವ ಐತಿಹ್ಯ ಸ್ವಾರಸ್ಯ ಮತ್ಯಾವುದೇ ಭಾಷೆಗಿಲ್ಲ ಎನ್ನುವುದನ್ನು ಅರಿಯಬೇಕು ಎಂದು ತಿಳಿಸಿದರು. ಸ್ವರ್ಗ ಬೇರೆ ಎಲ್ಲೂ ಇಲ್ಲ, ನಮ್ಮ ಕರುನಾಡಲ್ಲೇ ಇದೆ ಅಂತ ಹೇಳ್ತಾರೆ. ಮತ್ತೆ ಅಮೃತ ಬೇರೆ ಎಲ್ಲೂ ಇಲ್ಲ, ನಮ್ಮ ಕನ್ನಡ ಭಾಷೆಯಲ್ಲೇ ಇದೆ ಅಂತನ್ನುವಂಥದ್ದು ನಮ್ಮ ಕನ್ನಡಕ್ಕಿರುವಂಥ ಹೆಗ್ಗಳಿಕೆ. ಇಂಥ ಕನ್ನಡವನ್ನು ಉಳಿಸಿ ಬೆಳೆಸಿ ಮಾಡುವಂಥ ಕೆಲಸಗಳನ್ನ ನೀವು ಕವಿಗಳು ಮತ್ತು ಸಮಾಜವನ್ನು ತಿದ್ದುವಂಥ ಸಮಾಜದಲ್ಲಿ ಪುಸ್ತಕಗಳನ್ನ ಓದಬೇಕು ಅಂತ ಹೇಳಿದ್ರೆ, ಇವತ್ತು ಒಳ್ಳೆಯ ಸ್ನೇಹಿತ ಯಾರಂದ್ರೆ ಸಿಟ್ಟು, ಕೋಪ, ಅಸೂಯೆ ಇಲ್ಲೇ ಇರುವಂಥ ವ್ಯಕ್ತಿ ಸ್ನೇಹಿತ ಯಾರು ಅಂತ ಹೇಳಿದ್ರೆ ಅದು ಪುಸ್ತಕ ಅಂತ ಅದಕ್ಕೆಲ್ಲ ಕವಿಗಳಿಗೆ ಗೊತ್ತು ಈ ಮಾತು. ನಂತರ ಮಾತನಾಡಿದ ಸಮ್ಮೇಳನಾಧ್ಯಕ್ಷ ಸಾಹಿತಿ ಮಹಾಲಿಂಗಯ್ಯ ಯಮದೂರು ಅವರು, ಮಂಡ್ಯ ನೆಲ 100% ಅಚ್ಚಗನ್ನಡ ಮಾತನಾಡುವ ಜಿಲ್ಲೆಯಾಗಿದೆ. ಕೃಷಿ ಪ್ರಧಾನ ಜಿಲ್ಲೆಯಲ್ಲಿ ಹೆಚ್ಚಾಗಿ ಕಬ್ಬು, ಭತ್ತ, ರಾಗಿ ಬೆಳೆದು ಸಕ್ಕರೆ ನಾಡಾಗಿದೆ. ಜಾನಪದ, ಆಧುನಿಕ ಸಾಹಿತ್ಯ, ಸಾಂಸ್ಕೃತಿಕ, ರಾಜಕೀಯ, ಶಿಕ್ಷಣ, ಸಹಕಾರ, ಹೋರಾಟ, ಆಧ್ಯಾತ್ಮಿಕ, ಉದ್ಯೋಗ ಕ್ಷೇತ್ರದಲ್ಲಿಯೂ ಮುನ್ನಡೆ ಸಾಧಿಸುತ್ತಿದೆ ಎಂದರು. ಇದೇ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಕವಿಗೋಷ್ಠಿ ನಡೆಯಿತು. ಸಾಧಕರಿಗೆ ಅಭಿನಂದನೆ ಸಲ್ಲಿಸಲಾಯಿತು. 32ನೇ ಕವನ ಸಂಕಲನ ಕಲ್ಲರಳಿ ಹೂವಾಗಿ ಗಣ್ಯರಿಂದ ಲೋಕಾರ್ಪಣೆಗೊಂಡಿತು. ಸಮಾರಂಭದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಪೊತೆರ ಮಹದೇವು, ಹಾವೇರಿ ಜಿಲ್ಲಾಧ್ಯಕ್ಷ ನಾಗರಾಜು, ಮೈಸೂರು ಅಧ್ಯಕ್ಷೆ ಮಂಜುಳಾ ರಮೇಶ್, ಡಾಕ್ಟರ್ ಗಿರೀಶ್ ಭೈರವ, ಡಾಕ್ಟರ್ HC ಆನಂದ್, ವೀರಪ್ಪ ಕೀಲಾರ, ಡಾಕ್ಟರ್ ಜಯಕುಮಾರ್, ರುದ್ರೇಶ್ ಸ್ವಾಮೀಜಿ, ಶ್ಯಾಮಲತಾ ಮತ್ತಿತರರಿದ್ದರು. ಮದ್ದೂರು ತಾಲೂಕಿನ ಹೊಸಕೆರೆ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಜನ್ಮದಿನದ ಹಿನ್ನೆಲೆಯಲ್ಲಿ 3ನೇ ವರ್ಷದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ರು. ಮದ್ದೂರು ತಾಲೂಕಿನ ಹೊಸಕೆರೆ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಹಿನ್ನೆಲೆ 3ನೇ ವರ್ಷದ ರಕ್ತದಾನ ಶಿಬಿರವನ್ನು ಯಶಸ್ವಿಯಾಗಿ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗ್ರಾಮದ ಮುಖಂಡರಾದ ಮಧುಸೂದನ್, ಪುನೀತ್ ರವರ ಅಭಿಮಾನದಿಂದ ಗ್ರಾಮದ ಯುವಕರೆಲ್ಲ ಸೇರಿ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಸಂಘವನ್ನು ರಚನೆ ಮಾಡಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದು, ಈ ವರ್ಷವೂ ಕೂಡ ರಕ್ತದಾನ ಶಿಬಿರವನ್ನು ಏರ್ಪಾಡು ಮಾಡಲಾಗಿದೆ ಎಂದರು. ಮಂಡ್ಯ ರಕ್ತನಿಧಿ ಕೇಂದ್ರದ ಸಿಬ್ಬಂದಿಗಳು ಸೇರಿದಂತೆ ಗ್ರಾಮದ ಯುವಕರಾದ ದಯಾನಂದ,
ಚೆನ್ನೇಗೌಡ, ಶಿವಕುಮಾರ್, ಇಂದುಶೇಖರ್, ಮುತ್ತಣ್ಣ ಸೇರಿದಂತೆ ಇತರರು ಹಾಜರಿದ್ದರು. ಕೆಆರ್ಪೇಟೆ ಕ್ಷೇತ್ರದ ಶಾಸಕ ಎಚ್.ಟಿ. ಮಂಜು ಅವರ ತವರೂರಾದ ಹರಳಹಳ್ಳಿ ಸೊಸೈಟಿಯ ನೂತನ ಅಧ್ಯಕ್ಷರಾಗಿ ರಾಯಸಮುದ್ರ ಈರೇಗೌಡ ಹಾಗೂ ನೂತನ ಉಪಾಧ್ಯಕ್ಷರಾಗಿ ಭಾಗ್ಯಮ್ಮ ಮರಿಗೌಡ ಅವರು ಅವಿರೋಧವಾಗಿ ಆಯ್ಕೆಯಾದರು. ಕೆಆರ್ಪೇಟೆ ಕ್ಷೇತ್ರದ ಶಾಸಕ ಎಚ್.ಟಿ. ಮಂಜು ತವರೂರು ಹರಳಹಳ್ಳಿ ಸೊಸೈಟಿಯ ನೂತನ ಅಧ್ಯಕ್ಷರಾಗಿ ರಾಯಸಮುದ್ರ ಈರೇಗೌಡ ಹಾಗೂ ನೂತನ ಉಪಾಧ್ಯಕ್ಷರಾಗಿ ಭಾಗ್ಯಮ್ಮ ಮರಿಗೌಡ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ತಾಲೂಕಿನ ಶೀಳನೆರೆ ಹೋಬಳಿಯ ಹರಳಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿಯ 11 ನಿರ್ದೇಶಕರ ಸ್ಥಾನಕ್ಕೆ ಶಾಸಕ ಎಚ್.ಟಿ. ಮಂಜು ನೇತೃತ್ವದಲ್ಲಿ ನಡೆದ ಚುನಾವಣೆಯಲ್ಲಿ 11 ಸ್ಥಾನಕ್ಕೆ 11 ಮಂದಿ ಚುನಾವಣೆಯಲ್ಲಿ ಅಭೂತಪೂರ್ವ ಜಯ ಗಳಿಸಿ ನೂತನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದ ನೂತನ ಆಡಳಿತ ಮಂಡಳಿ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿತ್ತು. ಅಧ್ಯಕ್ಷ ಸ್ಥಾನ ಬಯಸಿ ರಾಯಸಮುದ್ರ ಈರೇಗೌಡ, ಉಪಾಧ್ಯಕ್ಷ ಸ್ಥಾನ ಬಯಸಿ ಭಾಗ್ಯಮ್ಮ ಮರಿಗೌಡ ಅವರಿಬ್ಬರನ್ನು ಬಿಟ್ಟರೆ ಉಳಿದ ಯಾವ ನಿರ್ದೇಶಕರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿ ಸಿಡಿಒ ಭರತ್ ಚುನಾವಣಾ ಪ್ರಕ್ರಿಯೆಯನ್ನು ಘೋಷಿಸಿದರು. ಈ ಸಂದರ್ಭದಲ್ಲಿ ಪ್ರೇಮ್ಕುಮಾರ್, ಗುರುಪ್ರಸಾದ್, ಈರೇಗೌಡ, ತಿಮ್ಮಯ್ಯ, ಮಂಜುಳಾ, ಭಾಗ್ಯಮ್ಮ, ರಮೇಶ್, ಚಂದ್ರಶೇಖರ್, ದೇವಮ್ಮ ಬಹುಮತಗಳ ಪಡೆದು ಅಭೂತಪೂರ್ವ ಗೆಲುವು ಸಾಧಿಸಿದ್ದಾರೆ. ಹಾಗೂ ಅವಿರೋಧವಾಗಿ ಆಯ್ಕೆಯಾದ ಬೈರಾಪುರ ಹರೀಶ್, ಸೊಸೈಟಿ ಕಾರ್ಯದರ್ಶಿ ಆದರ್ಶ್, ಅಶೋಕ್, ಆರ್.ಟಿ. ಚಂದ್ರು, ನಾಗೇಗೌಡ, ಕಾಳೇಗೌಡ, ಬಸವರಾಜು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಭಾಗವಹಿಸಿದ್ರು. ಕೆಆರ್ಪೇಟೆ ತಾಲೂಕಿನ ಮಡುವಿನಕೋಡಿ ಗ್ರಾಮದ ಗ್ರಾಮ ದೇವತೆ ಶ್ರೀ ಆಂಜನೇಯ ಸ್ವಾಮಿಯವರ ಬ್ರಹ್ಮ ರಥೋತ್ಸವವು ಅಪಾರ ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಕೆಆರ್ಪೇಟೆ ತಾಲೂಕಿನ ಮಡುವಿನಕೋಡಿ ಗ್ರಾಮದ ಗ್ರಾಮ ದೇವತೆ ಶ್ರೀ ಆಂಜನೇಯ ಸ್ವಾಮಿಯವರ ಬ್ರಹ್ಮ ರಥೋತ್ಸವವು ವಿಜೃಂಭಣೆಯಿಂದ ಶುಕ್ರವಾರ ನಡೆಯಿತು. ರಥದಲ್ಲಿ ವಿರಾಜಮಾನವಾಗಿದ್ದ ಶ್ರೀ ಆಂಜನೇಯ ಸ್ವಾಮಿ ಉತ್ಸವ ಮೂರ್ತಿಗೆ ಗ್ರಾಮದ ಮುಖಂಡರು ಸಾಂಪ್ರದಾಯಿಕ ಪೂಜೆ ಸಲ್ಲಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿದರು. ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸಾವಿರಾರು ಮಂದಿ ಭಕ್ತಾದಿಗಳು ಉಘೆ ಆಂಜನೇಯ, ಉಘೆ ಹನುಮಂತ, ಉಘೆ ರಾಮನ ಬಂಟ, ಆಂಜನೇಯ ಮಾರುತಿ, ಉಘೆ ಉಘೆ ಎಂಬಿತ್ಯಾದಿ ಜಯಘೋಷಗಳನ್ನು ಮೊಳಗಿಸುತ್ತಾ ರಥವನ್ನು ಎಳೆದು ತಮ್ಮ ಭಕ್ತಿಭಾವ ಪ್ರದರ್ಶನ ಮಾಡಿದರು. ರಥೋತ್ಸವವು ಮಧ್ಯಾಹ್ನ 1:30 ಗಂಟೆಗೆ ಜಾತ್ರಾ ಮಾಳದಿಂದ ಆರಂಭಿಸಿ ರಾಜಬೀದಿಯಲ್ಲಿ ಸಾಗಿ ಬಸವೇಶ್ವರ ದೇವಾಲಯದವರೆಗೆ ಸಾಗಿತು. ಸಂಜೆ 5:30 ಗಂಟೆಗೆ ಮತ್ತೆ ಪ್ರಮುಖ ಬೀದಿಯಲ್ಲಿ ಸಾಗಿ ಸ್ವಸ್ಥಾನವನ್ನು ನಿರ್ವಿಘ್ನವಾಗಿ ತಲುಪಿತು. ಭಕ್ತಾದಿಗಳು ರಥದ ಕಳಸಕ್ಕೆ ಹಣ್ಣು ದವನ ಅರ್ಪಿಸಿ ಕೃತಾರ್ಥರಾದರು. ರಥೋತ್ಸವದ ನೇತೃತ್ವ ವಹಿಸಿದ್ದ ಮಡುವಿನಕೋಡಿ ಗ್ರಾಮ ನ್ಯಾಯಮಂಡಳಿ ಅಧ್ಯಕ್ಷ ಡಿಶ್ ಮಹೇಶ್ ಮಾತನಾಡಿ, ಹಬ್ಬ ಹರಿದಿನಗಳು, ಜಾತ್ರೆ, ರಥೋತ್ಸವಗಳು ನಮ್ಮ ಸಂಸ್ಕೃತಿ ಪರಂಪರೆಯ ಪ್ರತಿಬಿಂಬವಾಗಿದೆ. ಹಬ್ಬದ ಸಂಭ್ರಮದಲ್ಲಿ ಎಲ್ಲರೂ ಒಂದಾಗಿ ಭಾಗವಹಿಸುವುದರಿಂದ ಪರಸ್ಪರ ಪ್ರೀತಿ ವಿಶ್ವಾಸವು ಹೆಚ್ಚಾಗುತ್ತದೆ ಎಂದರು. ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವದಲ್ಲಿ ಶಾಸಕ ಎಚ್.ಟಿ. ಮಂಜು, ಮಾಜಿ ಶಾಸಕ ಬಿ. ಪ್ರಕಾಶ್, ಮುಖಂಡರಾದ ರೋಟರಿ ಕ್ಲಬ್ ಅಧ್ಯಕ್ಷ ಆರ್.ಟಿ.ಒ. ಮಲ್ಲಿಕಾರ್ಜುನ್, ಮಿತ್ರ ಫೌಂಡೇಶನ್ ಅಧ್ಯಕ್ಷ ವಿಜಯರಾಮೇಗೌಡ, ಮನ್ಮೂಲ್ ನಿರ್ದೇಶಕರಾದ ಡಾಲು ರವಿ, ಎಂಬಿ ಹರೀಶ್, ಗ್ರಾಮ ನ್ಯಾಯಮಂಡಳಿ ಅಧ್ಯಕ್ಷ ಡಿಶ್ ಮಹೇಶ್ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ಮದ್ದೂರು ತಾಲೂಕಿನ ಹೊಸಕೆರೆ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಜನ್ಮದಿನದ ಹಿನ್ನೆಲೆಯಲ್ಲಿ 3ನೇ ವರ್ಷದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ರು. ಮದ್ದೂರು ತಾಲೂಕಿನ ಹೊಸಕೆರೆ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಹಿನ್ನೆಲೆ 3ನೇ ವರ್ಷದ ರಕ್ತದಾನ ಶಿಬಿರವನ್ನು ಯಶಸ್ವಿಯಾಗಿ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಗ್ರಾಮದ ಮುಖಂಡರಾದ ಮಧುಸೂದನ್, ಪುನೀತ್ ರವರ ಅಭಿಮಾನದಿಂದ ಗ್ರಾಮದ ಯುವಕರೆಲ್ಲ ಸೇರಿ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಸಂಘವನ್ನು ರಚನೆ ಮಾಡಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದು, ಈ ವರ್ಷವೂ ಕೂಡ ರಕ್ತದಾನ ಶಿಬಿರವನ್ನು ಏರ್ಪಾಡು ಮಾಡಲಾಗಿದೆ ಎಂದರು. ಮಂಡ್ಯ ರಕ್ತನಿಧಿ ಕೇಂದ್ರದ ಸಿಬ್ಬಂದಿಗಳು ಸೇರಿದಂತೆ ಗ್ರಾಮದ ಯುವಕರಾದ ದಯಾನಂದ, ಚೆನ್ನೇಗೌಡ, ಶಿವಕುಮಾರ್, ಇಂದುಶೇಖರ್, ಮುತ್ತಣ್ಣ ಸೇರಿದಂತೆ ಇತರರು ಹಾಜರಿದ್ದರು. ಕನ್ನಡದ ಖ್ಯಾತ ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬವನ್ನು ಹಲಗೂರಿನಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕನ್ನಡದ ಖ್ಯಾತ ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಹಲಗೂರಿನಲ್ಲಿ ಆಚರಿಸಲಾಯಿತು. ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಹಲಗೂರಿನ ಸರ್ಕಲ್ನಲ್ಲಿ ಹಾಗೂ ಹಲಗೂರು ಲಯನ್ಸ್ ಕ್ಲಬ್ ವತಿಯಿಂದ ನಡೆಯುವ ಹಸಿವು ನಿವಾರಣಾ ಕಾರ್ಯಕ್ರಮದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು.
ಪದ್ಮನಾಭರವರು ಮಾತನಾಡಿ, ದಿವಂಗತ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬವನ್ನು ಅಲಗೂರಿನಲ್ಲಿ ಆಚರಿಸಿದ್ದು, ಅವರು ದಾನಶೂರರಾಗಿ ಹಲವಾರು ಜನರಿಗೆ ಸಹಾಯ ಮಾಡಿದ್ದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿದರು. ಈ ದಿನ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬವನ್ನು ಯಲಗೂರು ಗ್ರಾಮದಲ್ಲಿ ಆಚರಿಸ್ತಾ ಇದ್ದೀವಿ. ಈ ಪುನೀತ್ ರಾಜ್ಕುಮಾರ್ ಅವರು ಎಡಗೈ ಕೊಟ್ಟಿದ್ದು ಬಲಗೈ ಕೊಟ್ಟಿಲ್ಲ ಅನ್ನೋ ಥರ ಅವರು ದಾನ ಧರ್ಮಗಳನ್ನ ಮಾಡ್ಕೊಂಡ್ಬಂದಿತ್ತು. ಯಾರಿಗೂ ಗೊತ್ತಾಗಿಲ್ಲ. ಸತ್ತ ಮೇಲೆ ಎಲ್ಲರಿಗೂ ಗೊತ್ತಾಗಿದ್ದು. ಅವರ ದಿನದ ಕಾರಣವಾಗಿ ಇದನ್ನು ನಮ್ಮ ಯಲಗೂರಿನ ಎಲ್ಲ ಸಾರ್ವಜನಿಕರು ಹುಟ್ಟುಹಬ್ಬವನ್ನು ಆಚರಿಸುತ್ತಾ ಮತ್ತು ಸಾರ್ವಜನಿಕರಿಗೆ ಒಂದು ಉಪಹಾರ ವ್ಯವಸ್ಥೆಯನ್ನು ಕೂಡ ಏರ್ಪಡಿಸಿದ್ದೇವೆ. ಈ ಅವರು ಕಿಟ್ನೆ ಅವರು ಇದನ್ನು ಕುಮಾರ್ ಅವರ ಕುಟುಂಬದವರಿಗೆ APG ರಾಮಾಯಣ ಅವರ ಕುಟುಂಬದವರು ತುಂಬ ಆತ್ಮೀಯರಾಗಿದ್ದು ಆ ಅಭಿಮಾನದಿಂದ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕಿಟ್ಟಿ, ಕೃಷ್ಣಪ್ಪ, ಡಾಕ್ಟರ್ ಶಂಸುದ್ದೀನ್, ಜಯಶಂಕರ್, ಪ್ರಕಾಶ್, ಪದ್ಮನಾಭ, ಸುರೇಶ್ ಸೇರಿದಂತೆ ಇತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಾರ್ಚ್ 22ರಂದು ಕರ್ನಾಟಕ ಬಂದ್ ಹಿನ್ನೆಲೆ ಮಂಡ್ಯದಲ್ಲಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಹೋರಾಟ. ಮೇಕೆದಾಟು ಯೋಜನೆ ಜಾರಿಗೆ ಒತ್ತಾಯ. ಕಾಗೇಪುರ ಗೋಕುಲ ವಿದ್ಯಾಸಂಸ್ಥೆ ಘಟನೆ. ಜಿಲ್ಲಾಸ್ಪತ್ರೆಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಭೇಟಿ. ಸಂಸ್ಥೆ ವಿರುದ್ಧ ಕಾನೂನು ಕ್ರಮದ ಎಚ್ಚರಿಕೆ. ವಿಷಪೂರಿತ ಆಹಾರ ಸೇವನೆ ಪ್ರಕರಣ. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯ. ಮಂಡ್ಯದಲ್ಲಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ ಹೋರಾಟ. ಡಾಕ್ಟರ್ ರಾಮಕೃಷ್ಣೇಗೌಡರಿಗೆ ಕೆಆರ್ಪೇಟೆಯಲ್ಲಿ ಹೃದಯ ಸ್ಪರ್ಶಿ ಸನ್ಮಾನ. ಭಕ್ತರಿಂದ ಸಾಧಕ ರತ್ನ ಪ್ರಶಸ್ತಿ ಪ್ರದಾನ. ಗೌಡರ ಸಮಾಜಮುಖಿ ಕಾರ್ಯಕ್ಕೆ ನಾಗತಿಹಳ್ಳಿ ಚಂದ್ರಶೇಖರ್ ಪ್ರಶಂಸೆ. ಜಿಲ್ಲೆಯಾದ್ಯಂತ ಅಪ್ಪು ಜನ್ಮದಿನಾಚರಣೆ. ಸಿಹಿ ಹಂಚಿ ಸಂಭ್ರಮಿಸಿದ ಅಭಿಮಾನಿಗಳು. ಮತ್ತೆ ಹುಟ್ಟಿ ಬಾ ಎಂಬ ಪ್ರಾರ್ಥನೆ. ಹೋರಾಟಗಾರರ ಮೇಲೆ ಪೊಲೀಸ್ ಕೇಸು ದಾಖಲು. ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯ. ಪ್ರಗತಿಪರ ಸಂಘಟನೆಗಳಿಂದ ಪ್ರತಿಭಟನೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ನಮ್ಮ ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ.